ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ದೇಶದಾದ್ಯಂತ ಈಗ ಮಹಿಳಾ ಮೀಸಲಾತಿಯ ಕಿಚ್ಚು ಹೊತ್ತಿದೆ. ಕಾರಣ ಲೋಕಸಭೆಯಲ್ಲಿ ಈ ಒಂದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ವೋಟ್ ಮಾಡಿದಾಗ ವಿಫಲ ಆಗಿದೆ. ಬಹುಮತ ಸಿಗ್ಲೇ ಇಲ್ಲ ಈ ಮಸೂದೆಗೆ. ಲೋಕಸಭೆಯಲ್ಲಿ ಮಸೂದೆ ಸೋಲಿಸಿದ್ದಕ್ಕೆ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾತ್ರಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಭ್ರೂಣ ಹತ್ಯೆಯಂತಹ ಮಹಾಪಾಪ ಮಾಡಿದೆ ಅಂತೇಳಿ ಮೋದಿ ಕಿಡಿಕಾರಿದ್ರು. ಮಹಿಳೆಯರು ಕಾಂಗ್ರೆಸ್ ಅನ್ನ ಶಿಕ್ಷಿಸದೆ ಬಿಡೋದಿಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ಇದು ದೇಶದಾದ್ಯಂತ ವಿಪಕ್ಷಗಳ ವಿರುದ್ಧ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. INDIA ಒಕ್ಕೂಟದ ವಿರುದ್ಧ NDA ಮಿತ್ರ ಪಕ್ಷಗಳಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ಈ ಒಂದು ನಿರ್ಧಾರ ಈಗ ಅಂದರೆ ಲೋಕಸಭೆಯಲ್ಲಿ ಏನು ಈ ಮಸೂದೆ ಫೇಲ್ ಆಯ್ತಲ್ಲ, ಅದರಿಂದಾಗಿ ಕೆಲವರು ಸಪೋರ್ಟಿವ್ ಆಗಿದ್ದವರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಮತ್ತೊಂದು ಕಡೆ ಇದು ಬೇಡ ಅಂತೇಳಿ ಈ ಸಮಯದಲ್ಲಿ ಯಾಕೆ ತಂದಿದ್ದಾರೆ, ಇದು ರಾಜಕೀಯ ತಂತ್ರಗಾರಿಕೆ ಅಷ್ಟೇ, ಮಹಿಳೆಯರಿಗೆ ಲಾಭ ಮಾಡಿಕೊಡೋದಕ್ಕೆ ಅಲ್ಲ ಅಂತ ಅರಿತುಕೊಂಡವರು ಸೈಲೆಂಟ್ ಆಗಿದ್ದಾರೆ. ಸದ್ಯ ಈಗ NDA ಹಾಗೂ INDIA ಈ ಪಕ್ಷಗಳ ನಡುವೆ ಒಂದು ರೀತಿಯಾಗಿ ಗುದ್ದಾಟ ಶುರುವಾಗಿದೆ. ಫೈಟ್ ತಾರೀಖಕ್ಕೇರ್ತಾ ಇದೆ. ಈ ಮಹಿಳಾ ಮೀಸಲಾತಿಯ ಕಿಚ್ಚು ದೇಶದಾದ್ಯಂತ ಹೊತ್ತಿದೆ.